ಅದೇ ಕಾಲಕ್ಕೆ ತಿಲಕ್ ಪರಮಾನಂದವರಾಗಿರ್ಬೋದು, ಇನ್ನು ಕಿಶನ್ ಅವರಾಗಿರ್ಬೋದು, ಇವರೆಲ್ಲರೂ ಒಳ್ಳೊಳ್ಳೆ ಆಟಗಾರಿದ್ದಾರೆ. ಏನೋ ಒಂದಿಷ್ಟು ತಪ್ಪಾಗಿದೆ, ಒಂದೆರಡು ಮ್ಯಾಚ್ ಹೆಚ್ಚು ಆಗಿರ್ಬೋದು ಅನ್ನೋಂಥ ಒಂದಿಷ್ಟು ವಾದಗಳು ಇದ್ದಾವೆ. ಅದರೊಳಗೆ ಸುಳ್ಳಲ್ಲ, ಎಲ್ಲ ಹೊಸ ಹುಡುಗರು ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೊಸದು ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟದಿಂದ ಎಡುತ್ತಾರೆ ಇಲ್ಲಂತಲ್ಲ. ಮತ್ತು ಎಲ್ಲ ಭೂಮಿ ಮೇಲೂ ನಾವು ಹೊಡಿಬಲ್ಲಿವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ. ವರ್ಲ್ಡ್ ಕಪ್ ಗೆದ್ದಂಥವ್ರು ನಾವು ನಮ್ಮೆಲ್ಲ ಸಾಧ್ಯದ ಅನ್ನೋಂಥ ಭಾವನೆಗಳು ಇರ್ಬೋದು, ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ಅನೇಕ ಕಾರಣಗಳು ಸೋಲಿಗೆ ಅನೇಕ ಕಾರಣಗಳು, ಗೆಲುವಿಗೆ ಒಂದೇ ಕಾರಣ, ಚೆನ್ನಾಗಿ ಆಡಿದ್ರಪ್ಪ ಅಂತೇಳಿ. ಯಾಕಂತಂದ್ರೆ ಮನುಷ್ಯ ಬಿದ್ದಾಗನ ನೋವು ಅನುಭವಿಸಿದಾಗ ಅದ್ರ ಏನು ಬೆಲೆಪ್ಪ ಅಂತ ಗೊತ್ತಾಗುವಂಥ ವಿಷಯ. ಹೀಗಾಗಿ ಐರ್ಲೆಂಡ್ ವಿರುದ್ಧದ 2 ಸೋಲುಗಳು ಇವತ್ತು ನಮ್ಮ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಅದೇ ಕಾಲಕ್ಕೆ ಗೌತಮ್ ಗಂಭೀರ್, ಇಬ್ಬರಿಗೂ ಗಂಭೀರವಾದ ಪ್ರಶ್ನೆ ಆಗಿದೆ. ಇವತ್ತು ನಾವು ತಪ್ಪು ಮಾಡಿದೆವ ವೈಭವ ತೊಗೊಳ್ಳಾರ. ಆದರೂ ಅವ್ರು ವಾದ ಮಾಡ್ತಾರೆ, ಇಲ್ಲ ನಾವು ಸೀನಿಯರ್ಸ್ ಅನುಕೂಲ ಮಾಡ್ಕೊಳ್ಬೇಕಾಗಿತ್ತು, ಒಳ್ಳೆಯ ಆಟಗಾರರು, ಅವ್ರನ್ನ ಬಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತೇಳಿ. ಯಾಕೆ ಅವರು ಒಳ್ಳೆಯ ಆಟ ತೋರಿಸಿದ್ರಿಲ್ಲಂತೂ ಅಲ್ಲ, ಅದು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಯಾವ ಜಾಗ ಇಲ್ಲ, ಅದು ಕೊಟ್ಟಿಲ್ಲ ಅಂತೇಳಿ. ಆದರೆ ಇವರೆಲ್ಲರಿಗಿಂತ ಹೆಚ್ಚು ಪ್ರತಿಭಾವಂತ ಅವರನ್ನು ತೋರಿಸೋದು ಒಂದು ಅವಕಾಶ ಇತ್ತಲ್ಲ, ಅಲ್ಲೇ ಯಾಕೆ ಕೊಡಲಿಲ್ಲ ಅಂತೇಳಿ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸೆಲೆಕ್ಷನ್ ಕಮಿಷನ್ ಅದರಲ್ಲೂ ಗಂಭೀರ್ ಅವ್ರನ್ನ, ಶ್ರೇಯಸ್ ಅಯ್ಯರ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೈಟ್ ವಾಶ್ ಆದ್ರಲ್ಲ ನೀವು ಒಂದು ಸಣ್ಣ ಟೀಮಿನ ಜೊತೆಗೆ ಅನ್ನುವಂಥದ್ದು, ಅದರಿಂದ ನಿಮ್ಮಲ್ಲಿ ಶಕ್ತಿಯನ್ನು ಮಾಡಿ ತೋರಿಸ್ಬೇಕಾಗಿತ್ತು, ಯಾಕೆ ಇರಲಿಲ್ಲ ಒಂದು ಪ್ರಶ್ನೆಗಳು ಜೋರ್ತಾರೆ ಇದ್ದಾವೆ. ಹೀಗಾಗಿ ಇವತ್ತಿನ ಈ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಒಂದು T20 ಅದ ರಾತ್ರಿ 9 ಗಂಟೆಗೆ. ಅದರಲ್ಲೇ ವೈಭವ್ ಸೂರ್ಯವಂಶನ ತೆಗೆದುಕೊಳ್ಬೋದಾ, ಆಡಿಸ್ಬೋದಾ, ಆಡ್ತಾರ ಅನ್ನುವಂಥದ್ದು. ಮತ್ತು ಅದರಲ್ಲೂ ಅವರ ಅಭಿಮಾನಿಗಳು, ವೈಭವ್